ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ಭಾನುವಾರ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ನಡೆಯಲಿದೆ. ಕಳೆದ ಬಾರಿಗಿಂತ ಈ ಬಾರಿ ಬಿಗ್ ಬಾಸ್ ಮನೆ ಇನ್ನಷ್ಟು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ಪ್ರತಿ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಯನ್ನ ಕೆಡವಿ ಪುನರ್ ನಿರ್ಮಿಸಲು ಎಷ್ಟು ವೆಚ್ಚವಾಗುತ್ತೆ ಎಂಬುದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸೋದಿಲ್ಲ. ಪ್ರತಿ ಸೀಸನ್ನಲ್ಲಿಯೂ ಒಂದು ಬಿಗ್ ಬಾಸ್ ಮನೆ ನಿರ್ಮಿಸಲು ಗಣನೀಯ ಮೊತ್ತ ಖರ್ಚಾಗುತ್ತೆ. ಅಂದಾಜಿನ ಪ್ರಕಾರ ಇದು ಕೋಟಿಯಲ್ಲಿರುತ್ತೆ. ಮಾಧ್ಯಮಗಳ ವರದಿ ಪ್ರಕಾರ ಬಿಗ್ ಬಾಸ್ ಮನೆಯನ್ನ ಕೆಡವಿ ಪುನರ್ ನಿರ್ಮಾಣಕ್ಕೆ 3 ಕೋಟಿಯಿಂದ 3.5 ಕೋಟಿ ರೂಪಾಯಿವರೆಗೆ ವೆಚ್ಚವಾಗುತ್ತೆ. ಈ ವೆಚ್ಚವು ಕೇವಲ ಮನೆ ನಿರ್ಮಾಣಕ್ಕಾಗಿ ಮಾತ್ರವಲ್ಲ, ಇದು ಶೋ ನಡೆಯಲು ಅಗತ್ಯವಿರುವ ವಿನ್ಯಾಸ, ವಾರ್ಷಿಕ ಸೆಟ್ ಬದಲಾವಣೆ, ಭದ್ರತೆ ಮತ್ತು ಸಹಾಯಕ ಸಿಬ್ಬಂದಿಯನ್ನು ಸಹ ಒಳಗೊಂಡಿದೆ. ಮನೆ ನಿರ್ಮಿಸಲು ಸುಮಾರು 500 ರಿಂದ 600 ಕಾರ್ಮಿಕರು ಸುಮಾರು 6 ತಿಂಗಳುಗಳ ಕಾಲ ಕೆಲಸ ಮಾಡುತ್ತಾರೆ. ಮನೆ ಕಟ್ಟುವ ವೆಚ್ಚವು ಪ್ರತಿ ವರ್ಷವೂ ಬದಲಾಗುತ್ತದೆ, ಏಕೆಂದರೆ ಪ್ರತಿ ಸೀಸನ್ ಹಿಂದಿನ ಸೀಸನ್ಗಿಂತ ಭಿನ್ನವಾಗಿರುತ್ತೆ. ಮನೆಯನ್ನ ಅದರ ಥೀಮ್ಗೆ ಅನುಗುಣವಾಗಿ ಪರಿವರ್ತಿಸಲಾಗುತ್ತೆ. ಕಲಾ ನಿರ್ದೇಶಕರು ಅದರ ಭವ್ಯವಾದ ಇಂಟೀರಿಯರ್ ಅನ್ನ ವಿನ್ಯಾಸಗೊಳಿಸುತ್ತಾರೆ. ಇದನ್ನ ಸುಂದರಗೊಳಿಸಲು ಸಾಕಷ್ಟು ಹಣ ಖರ್ಚಾಗುತ್ತೆ. ಮನೆಯಲ್ಲಿ ತಂತ್ರಜ್ಞಾನ ಮತ್ತು ಭದ್ರತೆಯು ಒಂದು ಪ್ರಮುಖ ಸಮಸ್ಯೆಯಾಗಿದೆ. ನಿರಂತರ ಕಣ್ಗಾವಲಿಗಾಗಿ ಬಹು ಕ್ಯಾಮೆರಾಗಳನ್ನು ಸ್ಥಾಪಿಸಲಾಗುತ್ತೆ. ಇದಕ್ಕೆ ಕೂಡ ಒಂದಿಷ್ಟು ಹಣ ಬೇಕಾಗುತ್ತದೆ. ಮನೆಯನ್ನ ಚೆನ್ನಾಗಿ ಕಾಣುವಂತೆ ಮಾಡಲು ದೊಡ್ಡ ಸಹಾಯಕ ಸಿಬ್ಬಂದಿ ಅಗತ್ಯವಿದೆ. ನೂರಾರು ಕಾರ್ಮಿಕರು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಸೆಟ್ಗಳ ನಿರ್ವಹಣೆ ಮತ್ತು ಸ್ಪರ್ಧಿಗಳ ನಿರ್ವಹಣೆಗೆ ಸೇರಿದಂತೆ ಲಾಜಿಸ್ಟಿಕ್ ಮತ್ತು ನಿರ್ವಹಣೆಗೂ ಸಹ ಭಾರಿ ವೆಚ್ಚವಾಗುತ್ತೆ. ಒಂದು ವರದಿಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಅಳವಡಿಸಲಾದ ಕ್ಯಾಮೆರಾಗಳನ್ನ ಬಾಡಿಗೆಗೆ ಪಡೆಯಲಾಗುತ್ತೆ. ಬಿಗ್ ಬಾಸ್ ಮುಗಿದ ನಂತರ ಇವುಗಳನ್ನ ಮೊದಲು ತೆಗೆದುಹಾಕಲಾಗುತ್ತೆ. ಸುಮಾರು 120 ಬಾಡಿಗೆ ಕ್ಯಾಮೆರಾಗಳನ್ನ ಅವುಗಳ ಹೆಚ್ಚಿನ ವೆಚ್ಚದ ಕಾರಣ ಮೊದಲು ತೆಗೆದುಹಾಕಲಾಗುತ್ತೆ ಮತ್ತು ಮುಂದಿನ ಸೀಸನ್ಗಾಗಿ ಮರುಸ್ಥಾಪಿಸಲಾಗುತ್ತೆ. ಅಡುಗೆ ಮನೆಯ ವಸ್ತುಗಳನ್ನ ಗೋದಾಮಿಗೆ ಕಳುಹಿಸಲಾಗುತ್ತೆ. ಇದರಲ್ಲಿ ರೆಫ್ರಿಜರೇಟರ್, ಓವನ್, ಆರ್ಐ ಮೆಷಿನ್, ಗ್ಯಾಸ್ ಸ್ಟವ್ ಮತ್ತು ಪಾತ್ರೆಗಳು ಸೇರಿವೆ. ಗುಣಮಟ್ಟ ಮತ್ತು ನೈರ್ಮಲ್ಯದ ಕಾರಣ ಈ ವಸ್ತುಗಳನ್ನು ಮರುಬಳಕೆ ಮಾಡಲಾಗುವುದಿಲ್ಲ. ಸ್ಪರ್ಧಿಗಳೊಂದಿಗೆ ಸಂವಹನ ನಡೆಸುವ ಟಿವಿಯನ್ನು ಸಹ ತೆಗೆದು ಗೋದಾಮಿಗೆ ಕಳಿಸಲಾಗುತ್ತೆ. ಬಿಗ್ ಬಾಸ್ ಅವರ ಹಾಸಿಗೆಗಳನ್ನ ಪ್ರತಿ ಸೀಸನ್ನಲ್ಲಿ ಬದಲಾಯಿಸಲಾಗುತ್ತೆ. ಸ್ಪರ್ಧಿಗಳು ಉಪಯೋಗಿಸಿದ ಹಾಸಿಗೆಗಳನ್ನ ಪ್ರತಿ ಸೀಸನ್ನಲ್ಲಿ ಬದಲಾಯಿಸಲಾಗುತ್ತೆ. ಹೊಸ ಹಾಸಿಗೆಗಳನ್ನ ಮಾಡಲು ಕುಶಲಕರ್ಮಿಗಳು ಸೆಟ್ಗೆ ಬರುತ್ತಾರೆ. ಹಳೆಯ ಹಾಸಿಗೆಗಳನ್ನ ಮರುಬಳಕೆ ಮಾಡೋದಿಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.